ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಹೊರವಲಯದ ಸೌತೆಗೌಡನಹಳ್ಳಿ ಸಮೀಪದ ಎಸ್ಟಿಆರ್ಆರ್ ಬೈಪಾಸ್ ರಸ್ತೆಯ ಹೊಸಕೋಟೆ ಕಡೆಯಿಂದ ಹಾಗೂ ಸೌತೆಗೌಡನಹಳ್ಳಿ ಕಡೆಯಿಂದ ದೊಡ್ಡಬಳ್ಳಾಪುರ ಕಡೆ ಹೋಗುವಂತಹ ಸರ್ವಿಸ್ ರಸ್ತೆ, ದೊಡ್ಡಬಳ್ಳಾಪುರ ಕಡೆ ದೇವನಹಳ್ಳಿ ಕಡೆಯಿಂದ ಹೊಸಕೋಟೆಗೆ ಹೋಗುವಂತಹ ಸೌತೆಗೌಡನಹಳ್ಳಿ ಕಡೆಗೆ ಹೋಗುವ ಸರ್ವಿಸ್ ರಸ್ತೆ ಮೂಲಕ ಬಂದ್ರೆ ನೂತನವಾಗಿ ಎಂಪೋರಿಯಾ ಕಂಫರ್ಟ್ಸ್ ಹೊಸ ಆತಿಥ್ಯ ಸಂಸ್ಥೆ ಲೋಕಾರ್ಪಣೆಗೊಂಡಿದೆ. ಈ ಸಂಕೀರ್ಣವು ಬಾರ್ ಅಂಡ್ ರೆಸ್ಟೋರೆಂಟ್, ವಿಶ್ರಾಂತಿ ಕೋಣೆಗಳು, ಔತಣಕೂಟಗಳು ಮತ್ತು ಕೊಠಡಿಗಳನ್ನು ಒಳಗೊಂಡಿರುವಂತಹ ಎಂಪೋರಿಯಾ ಕಂಫರ್ಟ್ಸ್ ವ್ಯವಸ್ಥಾಪಕರುಗಳಾದಂತಹ ಶಿಡ್ಲಘಟ್ಟ ತಾಲೂಕಿನ ಕಂತಹಳ್ಳಿ ಮಂಜುನಾಥ್, ಬೆಂಗಳೂರಿನವರಾದಂತಹ ಮಂಜುನಾಥ್ ಹಾಗೂ ಶಿವಣ್ಣ, ಮಾರೇನಹಳ್ಳಿ ಬೈರೇಗೌಡರವರುಗಳ ಮಾಲೀಕತ್ವದಲ್ಲಿ ಹಾಗೂ ಇವರುಗಳ ನೇತೃತ್ವದಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ವಾಸ್ತು ಪ್ರಕಾರ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಅಡುಗೆ ಮನೆ, ಪಾರ್ಟಿ ಹಾಲ್, ಕೊಠಡಿಗಳು ಎಲ್ಲವೂ ವಾಸ್ತುವಾಗಿ ವಿನೂತನವಾಗಿ ಕಟ್ಟಡವನ್ನ ನಿರ್ಮಿಸಲಾಗಿದೆ. ಎಂಪೋರಿಯಾ ಕಂಫರ್ಟ್ಸ್ ಈ ಸಂಕೀರ್ಣ ಹೊರ ಹಾಗೂ ಒಳಗಡೆ ವಾಸ್ತು ವಿನ್ಯಾಸವನ್ನ ಹೊಂದಿದೆ. ಇಂತಹ ಹೋಟೆಲ್ ತಾಲೂಕಿನಲ್ಲಿಯೇ ಇದೇ ಪ್ರಪ್ರಥಮವಾದ ಎಂಪೋರಿಯಾ ಕಂಫರ್ಟ್ಸ್ ಈ ಸಂಕೀರ್ಣ ಇದಾಗಿದೆ. ಎಂಪೋರಿಯಾ ಕಂಫರ್ಟ್ಸ್ ಈ ಸಂಕೀರ್ಣವು ನಿಶಬ್ದ ವಾತಾವರಣ, ರುಚಿಕರವಾದ ತಿಂಡಿ ತಿನಿಸುಗಳು ಹಾಗೂ ಉತ್ತಮವಾದ ಕ್ವಾಲಿಟಿ ಡ್ರಿಂಕ್ಸ್, ತಂಪಾದ ಪಾನೀಯಗಳು, ವೆಜ್ ಅಂಡ್ ನಾನ್ ವೆಜ್ ಗುಣಮಟ್ಟದ ಆಹಾರವನ್ನು ನೀಡ್ತಾ ಇದೆ. ಕುಳಿತುಕೊಳ್ಳಲು ಐಷಾರಾಮಿ ಚೇರ್ಗಳು, ಸೋಫಾಗಳು ಎಲ್ಲವೂ ಹೈಟೆಕ್ ಮಾದರಿಯ ರೀತಿಯಲ್ಲಿ ಒಳಗೊಂಡಿದೆ. ಈ ಎಂಪೋರಿಯಾ ಕಂಫರ್ಟ್ಸ್ ದಿನಾಂಕ 26/6/2026 ಶುಕ್ರವಾರದಂದು ವಿಜೃಂಭಣೆಯಿಂದ ವ್ಯವಸ್ಥಾಪಕರುಗಳಾದಂತಹ ಶಿಡ್ಲಘಟ್ಟ ತಾಲೂಕಿನ ಕಂತಹಳ್ಳಿ ಮಂಜುನಾಥ್, ಬೆಂಗಳೂರಿನವರಾದಂತಹ ಮಂಜುನಾಥ್ ಹಾಗೂ ಶಿವಣ್ಣ, ಮಾರೇನಹಳ್ಳಿ ಬೈರೇಗೌಡರವರುಗಳು ಹಾಗೂ ಜನಪ್ರಿಯ ಜನನಾಯಕ ದಾನಿಗಳು, ಬಡವರ ಆಶಾಕಿರಣ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಡಾಕ್ಟರ್ ನಿಸರ್ಗ ನಾರಾಯಣಸ್ವಾಮಿರವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮಂಜುನಾಥ್, ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಮಹೇಶ್ ಮತ್ತು ಆಗಮಿಸಿದಂತಹ ಗಣ್ಯರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಎಂಪೋರಿಯಾ ಕಂಫರ್ಟ್ಸ್ ಈ ಸಂಕೀರ್ಣವನ್ನ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಡಾಕ್ಟರ್ ನಿಸರ್ಗ ನಾರಾಯಣಸ್ವಾಮಿರವರು ಉದ್ಘಾಟಿಸಿ ಶುಭ ಕೋರಿ ಶುಭ ಹಾರೈಸಿದರು. ಶಿಡ್ಲಘಟ್ಟ ತಾಲೂಕಿನ ಕಂತಹಳ್ಳಿ ಮಂಜುನಾಥ್, ಬೆಂಗಳೂರಿನವರಾದಂತಹ ಮಂಜುನಾಥ್ ಹಾಗೂ ಶಿವಣ್ಣ, ಮಾರೇನಹಳ್ಳಿ ಬೈರೇಗೌಡರವರುಗಳು ಇವರುಗಳು ಒಗ್ಗಟ್ಟಿನಿಂದ ಇಂದು ಎಂಪೋರಿಯಾ ಕಂಫರ್ಟ್ಸ್ ಹೋಟೆಲ್ನ ಉದ್ದಿಮೆಯನ್ನ ಓಪನ್ ಮಾಡಿದ್ದಾರೆ. ರೈತರ ಜೀವನ ಇವತ್ತು ಸಂಕಷ್ಟದಲ್ಲಿದ್ದು ರೈತರ ಮಕ್ಕಳು ಒಗ್ಗಟ್ಟಿನಿಂದ ಎಂಪೋರಿಯಾ ಕಂಫರ್ಟ್ಸ್ ಹೋಟೆಲ್ನ ಪ್ರಾರಂಭಿಸಿದ್ದಾರೆ. ಎಲ್ಲಾ ಸಂಗಡಿಗಳು ಒಟ್ಟಾಗಿ ಉದ್ಯಮಿಗಳಾಗಿ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇವರಿಗೆ ಉತ್ತಮ ವ್ಯಾಪಾರ ವಹಿವಾಟು ನಡೆಯಲಿ. ತಾಲೂಕಿನ ರೈತರು, ಉದ್ದಿಮೆಗಳು, ಜನಪ್ರತಿನಿಧಿಗಳು ಇನ್ನಿತರರು ಈ ಎಂಪೋರಿಯಾ ಕಂಫರ್ಟ್ಸ್ ಹೋಟೆಲ್ಗೆ ಬಂದು ಆಶೀರ್ವಾದ ಮಾಡಬೇಕು. ಹಾಗೆ ದೇವರು ದಯಾ ಇವರಿಗೆ ನೀಡಲಿ ಅಂತ ಹೇಳಿ ಶುಭ ಕೋರಿ ಶುಭ ಹಾರೈಸ್ತಾ ಇದ್ದೇನೆ ಅಂತ ಹೇಳಿ ಮಾಜಿ ಶಾಸಕ ಡಾಕ್ಟರ್ ನಿಸರ್ಗ ನಾರಾಯಣಸ್ವಾಮಿರವರು ತಿಳಿಸಿದ್ರು. ಇವತ್ತು ನಮ್ಮ ಬೈರೇಗೌಡರು, ನಮ್ಮ ತೂಟಗೆರೆ ಹೋಬಳಿಯ ನಮ್ಮ ಮಾರಳ್ಳಿಯಿಂದ ಎಲ್ಲ ಮಿತ್ರರು ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಇಂಪೀರಿಯಲ್ ಹೋಟೆಲ್ ಅಂತ ಒಂದು ರೆಸಾರ್ಟನ್ನು ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಏನಿವತ್ತು ರೈತರ ಜೀವನ ಸಂಕಷ್ಟದಲ್ಲಿರಬೇಕಾದ್ರೆ ಅವರು ಉದ್ಯಮಿಗಳಾಗಿ ಬೆಳಿಬೇಕು ಅನ್ನೋದು ಸರ್ಕಾರ ಮತ್ತು ನಮ್ಮದೆಲ್ಲ ಇಚ್ಛೆ ಇದೆ. ಆ ಇಚ್ಛೆಯಂತೆ ಇವತ್ತು 10 ಜನ ರೈತರು ಸೇರಿ ಒಗ್ಗಟ್ಟಾಗಿ ಇವತ್ತು ಒಂದು ಹೋಟೆಲ್ ಮತ್ತು ರೂಮ್ಸ್ ಒಂದು ಶಿವಣ್ಣ ಮತ್ತು ಮಂಜು ಮತ್ತು ಬೈರೇಗೌಡರು ಎಲ್ಲ ಸಂಘಟನೆಗಳು ಒಟ್ಟಾಗಿ ಇವತ್ತು ಉದ್ಯಮಿಗಳಾಗಿ ಇವತ್ತು ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಲ್ಲಿ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಒಳ್ಳೆಯ ಯಶಸ್ಸನ್ನು ಸಿಗಲಿ, ಆ ದೇವರು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಇವರಿಗೆಲ್ಲ ರೀತಿಯ ಸಹಕಾರ ಕೊಡಲಿ. ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಇದರಲ್ಲಿ ಈ ಸದುಪಯೋಗ ಪಡಿಸ್ಕೊಂಡು ಯಶಸ್ವಿಯಾಗಿ ಅವ್ರನ್ನ ಮುಂದೆ ತರೋದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ತಾಲೂಕಿನ ಜನರಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ.
ಕಂತಹಳ್ಳಿ SKR ರಸ್ತೆಗೆ ನಮ್ಮ ಸ್ನೇಹಿತರಾದಂಥ ಮಂಜುನಾಥ್ ಶಿವಣ್ಣ ಬೇರೇಗೌಡರು ಎಂಪೋರಿಯಾ ಕಂಫರ್ಟ್ಸ್ ಎಂಬ ಒಂದು ಹೋಟೆಲ್ನಿಂದ ದಿನ ಪ್ರಾರಂಭೋತ್ಸವ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಅತಿಥಿಯಾಗಿ ಕರೆದಿದ್ದಾರೆ. ಅವರು ಬಂದಿದ್ದೀವಿ. ಅವರಿಗೆ ಈ ಒಂದು ಸಂಸ್ಥೆಯಿಂದ ಒಂದು ಹೋಟೆಲಿಂದ ಇನ್ನೂ ಒಂದು ಹೆಚ್ಚಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಂಜಣ್ಣವ್ರಿಗೆ ಆದಷ್ಟು ಅವ್ರಿಗೂ ಮತ್ತು ಅವ್ರ ಸಂಘಕ್ಕೆ ಎಲ್ಲರಿಗೂ ಆದಷ್ಟು ಕೇಳ್ತಾ ಇದ್ದೀನಿ. ಚೆನ್ನಾಗಿ ಇನ್ನೂ ಬೆಳೀರಿ ಅಂತ ಭಗವಂತನಿಗೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಮರ್ಕಟವು ನಿಜವಯ್ಯ ಮನ ಮರ್ಕಟವು ನಿಜವಯ್ಯ ಅದು ಕಡಿವಾಳವಿಲ್ಲದ ಹಯವಯ್ಯ ಆಧಾರವಿಲ್ಲದ ಲತೆಯಯ್ಯ ಆಧಾರವಿಲ್ಲದ ಲತೆಯಯ್ಯ ಅದು ದಡವೇ ಇಲ್ಲದ ನದಿಯಯ್ಯ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಸಂಕಲ್ಪವನು ಏಕಾಗ್ರಗೊಳಿಸು ಸಂಕಲ್ಪವನು ಏಕಾಗ್ರಗೊಳಿಸು ಶಿವನಲ್ಲಿ ಬುದ್ಧಿಯ ಯೋಗವನಿರಿಸು ಆತ್ಮಿಕ ಶಕ್ತಿಯನಿ ಸ್ವೀಕರಿಸು ಆತ್ಮಿಕ ಶಕ್ತಿಯನಿ ಸ್ವೀಕರಿಸು ಆತ್ಮಾನಂದವ ಅನುಭವಿಸು ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ MR ನಾಗರಾಜು.